ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಅವೈಜ್ಞಾನಿಕ ಸಮೀಕ್ಷೆಯನ್ನ ರಾಜ್ಯ ಸರ್ಕಾರ ಮುಂದೂಡಿ ಸರ್ವಪಕ್ಷಗಳ ಸಭೆಯನ್ನ ನಡೆಸಿ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ನಡೆಸಬೇಕು ಎಂದು ಗಂಗಾವತಿ ಶಾಸಕ ಜೆ ಜನಾರ್ದನ ರೆಡ್ಡಿ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಭಾನುವಾರ ಸುದ್ದಿಗೋಷ್ಠಿಯನ್ನ ನಡೆಸಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕೆಲ ಸಚಿವರು, ಶಾಸಕರು ವೈಜ್ಞಾನಿಕ ಸಮೀಕ್ಷೆಗೆ ಆಗ್ರಹಿಸಿದ್ರು. ಸಿದ್ದರಾಮಯ್ಯ ಅವರು ಮಾತ್ರ ಹಿಂದೂ ಸಮಾಜವನ್ನ, ಹಿಂದೂಗಳನ್ನ ಒಡೆಯಲಿಕ್ಕಾಗಿಯೇ ಅವೈಜ್ಞಾನಿಕ ಸಮೀಕ್ಷೆ ನಡೆಸುತ್ತಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ನ ಸೋನಿಯಾ ಮತ್ತು ಇನ್ನಿತರರ ಓಲೈಕೆಗಾಗಿ ನಡೆಯುತ್ತಿರುವ ಷಡ್ಯಂತ್ರ. ಈ ಮೂಲಕ ಮತಾಂತರವನ್ನ ಪ್ರೋತ್ಸಾಹಿಸಿ ಜಾತಿಗಳ ಮಧ್ಯೆ ಕಲಹ ಮೂಡಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲಿಕ್ಕಾಗಿಯೇ ವಿವಾದಗಳನ್ನು ಸೃಷ್ಟಿಸಿ ಜನಸಾಮಾನ್ಯರ ಯೋಚನಾ ದಿಕ್ಕನ್ನ, ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲಿಕ್ಕಾಗಿಯೇ ಸಮೀಕ್ಷೆ ಗಣತಿ, ಹೀಗೆ ನಾನಾ ರೀತಿಯ ಜನವಿರೋಧಿ ವಿಚಾರಗಳನ್ನು ಸಿದ್ದರಾಮಯ್ಯ ಅವರು ಜಾರಿ ಮಾಡ್ತಾ ಇರೋದು ವಿಪರ್ಯಾಸ ಅಂದಿದ್ದಾರೆ. ಪ್ರಸ್ತುತ ಉದ್ದೇಶವಿರುವ ಸಮೀಕ್ಷೆಯನ್ನ ಮುಂದೂಡಿ ಸರ್ವಪಕ್ಷಗಳ ಸಭೆಯನ್ನ ಏರ್ಪಡಿಸಿ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ನಡೆಸಲಿ. ವೈಯಕ್ತಿಕವಾಗಿ ತಾವು ಸಮೀಕ್ಷೆಯನ್ನ ಬಹಿಷ್ಕರಿಸುತ್ತಿದ್ದು, ಸಮೀಕ್ಷೆಯನ್ನ ಬಿಜೆಪಿಯು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಗ್ರಾಮ ಮಟ್ಟದಲ್ಲಿ ಸಮೀಕ್ಷೆಯ ಶೈಲಿಯನ್ನು ಪರಿಶೀಲಿಸಲಿದೆ ಎಂದಿದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅನಿಲ್ ನಾಯ್ಡು, ಮೋಕಾ ಎಸ್ ಗುರುಲಿಂಗನಗೌಡ, ಕೆಎ ರಾಮಲಿಂಗಪ್ಪ, ಕೆಎಸ್ ದಿವಾಕರ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಅವೈಜ್ಞಾನಿಕ ಸಮೀಕ್ಷೆಯನ್ನ ರಾಜ್ಯ ಸರ್ಕಾರ ಮುಂದೂಡಿ ಸರ್ವಪಕ್ಷಗಳ ಸಭೆಯನ್ನ ನಡೆಸಿ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ನಡೆಸಬೇಕು ಎಂದು ಗಂಗಾವತಿ ಶಾಸಕ ಜೆ ಜನಾರ್ದನ ರೆಡ್ಡಿ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಭಾನುವಾರ ಸುದ್ದಿಗೋಷ್ಠಿಯನ್ನ ನಡೆಸಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕೆಲ ಸಚಿವರು, ಶಾಸಕರು ವೈಜ್ಞಾನಿಕ ಸಮೀಕ್ಷೆಗೆ ಆಗ್ರಹಿಸಿದ್ರು. ಸಿದ್ದರಾಮಯ್ಯ ಅವರು ಮಾತ್ರ ಹಿಂದೂ ಸಮಾಜವನ್ನ, ಹಿಂದೂಗಳನ್ನ ಒಡೆಯಲಿಕ್ಕಾಗಿಯೇ ಅವೈಜ್ಞಾನಿಕ ಸಮೀಕ್ಷೆ ನಡೆಸುತ್ತಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ನ ಸೋನಿಯಾ ಮತ್ತು ಇನ್ನಿತರರ ಓಲೈಕೆಗಾಗಿ ನಡೆಯುತ್ತಿರುವ ಷಡ್ಯಂತ್ರ. ಈ ಮೂಲಕ ಮತಾಂತರವನ್ನ ಪ್ರೋತ್ಸಾಹಿಸಿ ಜಾತಿಗಳ ಮಧ್ಯೆ ಕಲಹ ಮೂಡಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲಿಕ್ಕಾಗಿಯೇ ವಿವಾದಗಳನ್ನು ಸೃಷ್ಟಿಸಿ ಜನಸಾಮಾನ್ಯರ ಯೋಚನಾ ದಿಕ್ಕನ್ನ, ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲಿಕ್ಕಾಗಿಯೇ ಸಮೀಕ್ಷೆ ಗಣತಿ, ಹೀಗೆ ನಾನಾ ರೀತಿಯ ಜನವಿರೋಧಿ ವಿಚಾರಗಳನ್ನು ಸಿದ್ದರಾಮಯ್ಯ ಅವರು ಜಾರಿ ಮಾಡ್ತಾ ಇರೋದು ವಿಪರ್ಯಾಸ ಅಂದಿದ್ದಾರೆ. ಪ್ರಸ್ತುತ ಉದ್ದೇಶವಿರುವ ಸಮೀಕ್ಷೆಯನ್ನ ಮುಂದೂಡಿ ಸರ್ವಪಕ್ಷಗಳ ಸಭೆಯನ್ನ ಏರ್ಪಡಿಸಿ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ನಡೆಸಲಿ. ವೈಯಕ್ತಿಕವಾಗಿ ತಾವು ಸಮೀಕ್ಷೆಯನ್ನ ಬಹಿಷ್ಕರಿಸುತ್ತಿದ್ದು, ಸಮೀಕ್ಷೆಯನ್ನ ಬಿಜೆಪಿಯು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಗ್ರಾಮ ಮಟ್ಟದಲ್ಲಿ ಸಮೀಕ್ಷೆಯ ಶೈಲಿಯನ್ನು ಪರಿಶೀಲಿಸಲಿದೆ ಎಂದಿದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅನಿಲ್ ನಾಯ್ಡು, ಮೋಕಾ ಎಸ್ ಗುರುಲಿಂಗನಗೌಡ, ಕೆಎ ರಾಮಲಿಂಗಪ್ಪ, ಕೆಎಸ್ ದಿವಾಕರ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಅವೈಜ್ಞಾನಿಕ ಸಮೀಕ್ಷೆಯನ್ನ ರಾಜ್ಯ ಸರ್ಕಾರ ಮುಂದೂಡಿ ಸರ್ವಪಕ್ಷಗಳ ಸಭೆಯನ್ನ ನಡೆಸಿ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ನಡೆಸಬೇಕು ಎಂದು ಗಂಗಾವತಿ ಶಾಸಕ ಜೆ ಜನಾರ್ದನ ರೆಡ್ಡಿ ಆಗ್ರಹಿಸಿದ್ದಾರೆ. ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಶೈಕ್ಷಣಿಕ ಅವೈಜ್ಞಾನಿಕ ಸಮೀಕ್ಷೆಯನ್ನ ರಾಜ್ಯ ಸರ್ಕಾರ ಮುಂದೂಡಿ ಸರ್ವಪಕ್ಷಗಳ ಸಭೆಯನ್ನ ನಡೆಸಿ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ನಡೆಸಬೇಕು ಎಂದು ಗಂಗಾವತಿ ಶಾಸಕ ಜೆ ಜನಾರ್ದನ ರೆಡ್ಡಿ ಆಗ್ರಹಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಭಾನುವಾರ ಸುದ್ದಿಗೋಷ್ಠಿಯನ್ನ ನಡೆಸಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕೆಲ ಸಚಿವರು, ಶಾಸಕರು ವೈಜ್ಞಾನಿಕ ಸಮೀಕ್ಷೆಗೆ ಆಗ್ರಹಿಸಿದ್ರು. ಸಿದ್ದರಾಮಯ್ಯ ಅವರು ಮಾತ್ರ ಹಿಂದೂ ಸಮಾಜವನ್ನ, ಹಿಂದೂಗಳನ್ನ ಒಡೆಯಲಿಕ್ಕಾಗಿಯೇ ಅವೈಜ್ಞಾನಿಕ ಸಮೀಕ್ಷೆ ನಡೆಸುತ್ತಿದ್ದಾರೆ. ಇದಕ್ಕೆಲ್ಲ ಕಾಂಗ್ರೆಸ್ನ ಸೋನಿಯಾ ಮತ್ತು ಇನ್ನಿತರರ ಓಲೈಕೆಗಾಗಿ ನಡೆಯುತ್ತಿರುವ ಷಡ್ಯಂತ್ರ. ಈ ಮೂಲಕ ಮತಾಂತರವನ್ನ ಪ್ರೋತ್ಸಾಹಿಸಿ ಜಾತಿಗಳ ಮಧ್ಯೆ ಕಲಹ ಮೂಡಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲಿಕ್ಕಾಗಿಯೇ ವಿವಾದಗಳನ್ನು ಸೃಷ್ಟಿಸಿ ಜನಸಾಮಾನ್ಯರ ಯೋಚನಾ ದಿಕ್ಕನ್ನ, ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲಿಕ್ಕಾಗಿಯೇ ಸಮೀಕ್ಷೆ ಗಣತಿ, ಹೀಗೆ ನಾನಾ ರೀತಿಯ ಜನವಿರೋಧಿ ವಿಚಾರಗಳನ್ನು ಸಿದ್ದರಾಮಯ್ಯ ಅವರು ಜಾರಿ ಮಾಡ್ತಾ ಇರೋದು ವಿಪರ್ಯಾಸ ಅಂದಿದ್ದಾರೆ. ಪ್ರಸ್ತುತ ಉದ್ದೇಶವಿರುವ ಸಮೀಕ್ಷೆಯನ್ನ ಮುಂದೂಡಿ ಸರ್ವಪಕ್ಷಗಳ ಸಭೆಯನ್ನ ಏರ್ಪಡಿಸಿ ವೈಜ್ಞಾನಿಕ ರೀತಿಯಲ್ಲಿ ಸಮೀಕ್ಷೆ ನಡೆಸಲಿ. ವೈಯಕ್ತಿಕವಾಗಿ ತಾವು ಸಮೀಕ್ಷೆಯನ್ನ ಬಹಿಷ್ಕರಿಸುತ್ತಿದ್ದು, ಸಮೀಕ್ಷೆಯನ್ನ ಬಿಜೆಪಿಯು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಗ್ರಾಮ ಮಟ್ಟದಲ್ಲಿ ಸಮೀಕ್ಷೆಯ ಶೈಲಿಯನ್ನು ಪರಿಶೀಲಿಸಲಿದೆ ಎಂದಿದ್ದಾರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅನಿಲ್ ನಾಯ್ಡು, ಮೋಕಾ ಎಸ್ ಗುರುಲಿಂಗನಗೌಡ, ಕೆಎ ರಾಮಲಿಂಗಪ್ಪ, ಕೆಎಸ್ ದಿವಾಕರ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.